ನಾವು ಸಚಿನ್ ತೆಂಡೂಲ್ಕರ್ ಅನ್ಕೊಳ್ಬೇಕಾದ್ರೆ ಮುಂಚೆ ಬ್ಯಾಂಕಾಕ್ ಬಂದು ನಮ್ಗೆ ಗೈಡ್ ಆಗಿರ್ತೀನಿ ಅಂದ್ರು. ಇಲ್ಲಿ ಬಂದು ಎಲ್ಲರೂ ರೋಡ್ ಎಕ್ಸೋ ಯೂಸಪ್ ಮಾಡಲಾಗಿದ್ದಾರೆ. ಹಾಯ್ ಹಲೋ ಯೂಟ್ಯೂಬ್ ನೋಡ್ತಿರುವಂತ ನಾನೆಲ್ಲ ರಾಜರತ್ನರಿಗೆ ಮತ್ತೊಮ್ಮೆ ನಮಸ್ಕಾರ. ನನ್ನ ಫಸ್ಟ್ ವಿಡಿಯೋಗೆ ನೀವು ಮಾಡಿದಂತ ಸಪೋರ್ಟ್ ಆಶೀರ್ವಾದ ನಾನು ಯಾವತ್ತಿಗೂ ಮರೆಯಲ್ಲ. ಇವತ್ತು ಬ್ಯಾಂಕಾಕ್ ನ ಇನ್ನೊಂದು ವಿಡಿಯೋ ಮತ್ತಷ್ಟು ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಒಟ್ಟಿಗೆ ಹಂಚ್ಕೊಳಕ್ ಬಂದಿದ್ದೀನಿ. ಎಂದಿನಂತೆ ನೀವೇ ನಮ್ಮ ಉಸಿರು, ನಿಮ್ಮಿಂದಾನೇ ನಮ್ಮ ಹೆಸರು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವಾಗ ಬಾತ್ ಬಸ್ಸಲ್ಲಿ ಹೋಗ್ತಾ ಇದೀವಿ ಬಿಗ್ ಬುದ್ಧ ಟೆಂಪಲ್ಗೆ. ಇದೊಂದು ಹೊಸ ಎಕ್ಸ್ಪೀರಿಯೆನ್ಸು, ಹೊಸದಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇದು ನಾವು ಬಾತ್ ಬಸ್ ಅಂತ ಕರಿತೀವಿ. ಸೊ ಇದು ಇಲ್ಲಿ ಆ್ಯಕ್ಚುಲಿ ಆಫ್ಟರ್ ಬಸ್ಸಸ್ ಇದು ಚೀಪೆಸ್ಟ್ ಲೈಕ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂತಾರೆ. ಸೊ ಬಿಗ್ ಬುದ್ಧ ಟೆಂಪಲ್ಗೆ ಇದ್ರಲ್ಲಿ ಹೋಗ್ತಾ ಇದ್ದೀವಿ. ನೋಡೋಣ ಇದು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಹೇಗಿದೆ ಅಂತ. ಬಾತ್ ಬಸ್ ಎಕ್ಸ್ಪೀರಿಯನ್ಸ್ ಹೇಗಿದೆ? ಸೂಪರ್. ಈಗ ಎಂಟ್ರಿ ಕೊಟ್ಟಿದ್ರಿ, ನೋಡಕ್ಕೆ ಸಕಾಲ ಕಾಣಿಸ್ತಾ ಇದೆ. ತುಂಬ ಆರಾಮಾಗಿ ನಿಧಾನ ಕರ್ಕೊಂಡು ಹೋಗ್ತಿದ್ದಾರೆ ಡ್ರೈವರು. ಸೂಪರ್ ಅದ್ಭುತವಾಗಿದೆ. ಬ್ಯಾಂಕಾಕ್ ಇವತ್ತೇನೋ ಫಸ್ಟ್ ಟೈಮ್ ಬಂದಿದ್ದೀವಿ, ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ನೋಡೋಣ ಮುಂದಕ್ಕೆ. ಇದು ಒಂಥರ ಇಲ್ಲಿ ತುಂಬಾ ಫೇಮಸ್ ಅಂತ ಕೇಳಿದ್ವಿ. ಸೊ ಅದಕ್ಕೆ ಎಕ್ಸ್ಪ್ಲೋರ್ ಮಾಡೋಣ ಅಂತಾನೆ ಇದಕ್ಕೆ ಹತ್ತಿದ್ವಿ. ಸೊ ಇಲ್ಲಿಂದ ಬಿಗ್ ಬುದ್ಧ ಟೆಂಪಲ್ಗೆ ಹೋಗ್ತಾ ಇದೀವಿ. ತುಂಬಾ ಫೇಮಸ್ ಜಾಗ ಪಟೇಲಿ. ಇದು 6 ಜನಕ್ಕೆ ಒಂದು 200 ಬಾಕ್ಸ್ ಎಲ್ಲ ತಗೊಂಡಿದ್ದಾರೆ ನಾವಿರೋ ಜಾಗದಿಂದ. ನೋಡೋಣ ಹೆಂಗಿರುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲೊಬ್ಬ ಅವನೇ ಇವನೊಬ್ಬ ಡಿಂಗ್ರಬಿಲ್ಲಿ. ಗುರು ಹಿರಿಯರು ಶ್ರೀಯುತ ಸಮಾನರು ಶ್ರೀಮಾನ್ ಶ್ರೀ ಲೋಕೇಶ್ ಚೆನ್ನಕೇಶ್ ಅವರು. ನಾವು ಸಚಿನ್ ತೆಂಡೂಲ್ಕರ್ ಅನ್ಕೊಳ್ಬೇಕಾದ್ರೆ ಮುಂಚೆ ಬ್ಯಾಂಕಾಕ್ ಬಂದು ನಮ್ಗೆ ಗೈಡ್ ಆಗಿರ್ತೀನಿ ಅಂದ್ರು. ಇಲ್ಲಿ ಬಂದು ಎಲ್ಲರೂ ರೋಡ್ ಎಕ್ಸೋ ಯೂಸಪ್ ಮಾಡಲಾಗಿದ್ದಾರೆ. ಯಾವುದೇ ತರ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ನೋ ನಮಗೆ ಈ ಟ್ರಿಪ್ಪಲ್ಲಿ. ಮಾತೆತ್ರ ನಿಂದು ಬಾಗಿಲಿದ್ದು ಪಾಸ್ಪೋರ್ಟ್ ಎಸಿತೀನಿ, ಸೂಟ್ಕೇಸ್ ಎಸಿತೀನಿ, ಇಂಥದ್ದು ಪಾಸ್ಪೋರ್ಟ್ ಅರಿತೀನಿ, ಸೂಟ್ಕೇಸ್ ಎಸಿತೀನಿ. ಬಾಬಾ ನಾನೇ ಇಲ್ಲಿ ನಿಲ್ದಾರವಾಲ, ನನ್ನ ಮಾತು ಮಿರ್ಚಿ ಮಸಾಲ, ಕುಕ್ಕಿನಲ್ಲಿರುವ ಈ ನನ್ನ ಮನಸ್ಸು, ನನ್ನ ತಟ್ಟೆಗೆ ಬಂದ್ರೆ ಅನ್ನಲ್ಲ ಉಡಿಸು, ಈಗೂ ಒಂದೇ ಕಿಕ್ಕು ಚೆಂದ ಉಡಾಯಿಸು. ಒಂದು ಅದ್ಭುತ ಪ್ರದರ್ಶನ. ಅಪ್ಪು ಸರ್ಗೆ What's the speciality of this temple? Like how old it is? Course. I don't understand. You speak English? Yeah, I spoke English. How old is this temple? How old? When did this temple got established? Speak English? Sir, in which year did this temple got established? ಹೋಸ್ರ ಅವ್ರಿಗೆ ಗೊತ್ತಾಗ್ತಿಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಈ ಬಿಗ್ ಬುದ್ಧ ಟೆಂಪಲ್ ಬಂದ ತಕ್ಷಣ ನಮ್ಮ ಕಣ್ಣು ಕಾಣೋದೇ ಈ 18 ಅಡಿ ಬುದ್ಧನ ವಿಗ್ರಹ. ಈ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದು 1977ರಲ್ಲಾದರೂ ಈ ದೇವಸ್ಥಾನ ಕಟ್ಟಿದ್ದು ಮಾತ್ರ 1940ರಲ್ಲಿ. ನಾವು ಮೆಟ್ಲತ್ಕೊಂಡು ಬರ್ಬೇಕಾದ್ರೆ ನಿಮಗೆ 2 ಕಡೆ ಹಾವು ಕಾಣುತ್ತೆ. ಆ ಹಾವುಗಳು ಈ ದೇವಸ್ಥಾನನ ಕಾಯುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಈ ಜಾಗನ ಆ್ಯಕ್ಚುಲಿ ಏನಕ್ಕೆ ವಿಸಿಟ್ ಮಾಡಬೇಕು ಅಂದರೆ ಇಲ್ಲಿನ ವೈಬ್ಗೆ ಅಂತೀನಿ. ಒಂದು ಕಡೆ ಬುದ್ಧ, ಇನ್ನೊಂದು ಕಡೆ ನೇಚರು, ಮತ್ತೊಂದು ಕಡೆ ಬೀಚು, ಆ ಸೈಲೆನ್ಸು ನಿಜವಾಗ್ಲೂ ಒಂದಷ್ಟು ಹೊತ್ತು ನಾನು ಈ ಪ್ರಪಂಚದಿಂದನೇ ಕಳೆದೋಗ್ಬಿಟ್ಟಿದ್ದೆ.
ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂದರೆ ಇಲ್ಲಿ ಕಾಣಿಸ್ತಿರೋ ಪಿಲ್ಲರ್ಗಳಿಗೆ ಏನಾದರೂ ಅಂದ್ಕೊಂಡು ದೇವರೇ ನಮ್ಮ ಆಸೆ ಫುಲ್ಫಿಲ್ ಆಗ್ಲಪ್ಪ ಅಂತ ಫ್ಲ್ಯಾಗ್ಸ್ ಕಟ್ಬಿಟ್ಟು ಬಂದರೆ ನಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ ಅಂತ ಅಂತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ಇಲ್ಲಿ ಕಾಣಿಸ್ತಿರೋ 7 ಬೇರೆ ಬೇರೆ ಥರದ ಬುದ್ಧ ವಾರದ 7 ದಿನ ರೆಪ್ರೆಸೆಂಟ್ ಮಾಡುತ್ತೆ. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಇಟ್ಸ್ ಎ ಗ್ರೇಟ್ ಪ್ಲೇಸ್ ಟು ಪಾಸ್ ಯುವರ್ ಟೈಮ್ ಆ್ಯಂಡ್ ಸೀಕ್ ನಾಲೆಜ್ ಆನ್ ಬುದ್ಧಿಸಮ್. ದಯವಿಟ್ಟು ಬನ್ನಿ. ಇಲ್ಲಿ VIP ದರ್ಶನ, ಸ್ಪೆಷಲ್ ದರ್ಶನ ಅಂತ ಯಾವುದಿರಲ್ಲ. ಇಲ್ಲಿರೋದು ಒಂದೇ ಒಂದು ದರ್ಶನ, ಅದು ಧರ್ಮ ದರ್ಶನ. ಪಟ್ಟಾಯಾಗಿ ಬರೋರು ಖಂಡಿತವಾಗಿ ಈ ಜಾಗನ ಮಾತ್ರ ಮಿಸ್ ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ. ಕೊನೆಗೂ ಬುದ್ಧನ ದರ್ಶನ ಆಯಿತು. ಅಲ್ಲಿಂದ ನಾವು ನೈಟ್ ಮತ್ತೊಂದಷ್ಟು ಜಾಗನ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ್ಯಕ್ಚುಲಿ ಆ ರಾತ್ರಿ ದ ಬೆಸ್ಟ್ ನೈಟ್ ಇನ್ ದ ಬ್ಯಾಂಕಾಕ್ ಅಂತಲೇ ಹೇಳ್ಬೋದು. ಯಾವುದೋ ಜಾಗ ಅಂತೀರಾ? ಬ್ಯಾಂಕಾಕ್ ನಿಜವಾಗ್ಲೂ ಯಾಕೆ ಸ್ವರ್ಗ ಅಂತಾರೆ ಅಂತ ಗೊತ್ತಾಗಬೇಕು ಅಂದರೆ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ. ಯಾವ ಎಪಿಸೋಡ್ ಮಿಸ್ ಮಾಡಿದ್ರು ಅದನ್ನು ಮಾತ್ರ ಮಿಸ್ ಮಾಡಿಬಿಡಿ. ಸುಮ್ಮನೆ ಹೇಳ್ತಾರ ಗುಡ್ ಬಾಯ್ ಗೋಸ್ ಟು ಹೆವನ್, ಬ್ಯಾಡ್ ಬಾಯ್ ಗೋಸ್ ಟು ಬ್ಯಾಂಕಾಕ್ ಅಂತ.